ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿಯ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವರ್ಸಸ್ ರೈತರು ಅನ್ನುವಂತಹ ಪರಿಸ್ಥಿತಿ ಇದೆ. ಇಷ್ಟೆಲ್ಲ ಜಟಾಪಟಿ ಆದ್ರೂ ಕೂಡ ಹೈಡ್ರಾಮಾ, ಆಕ್ರೋಶ, ಪೊರಕೆ ಸೇವೆ ಎಲ್ಲ ಆದ್ರೂ ಕೂಡ ಇದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅಂತ ದೊಡ್ಡ ಮಟ್ಟದ ಹಠಕ್ ಬಿದ್ದಂಗೆ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರ. ಸೊ ಈ ಕ್ಷಣಕ್ಕೂ ಕೂಡ ವಿರೋಧದ ನಡುವೆ ಎರಡನೇ ಹಂತದ ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿದೆಯಂತೆ. ಅಧಿಸೂಚನೆ ಹೊರಡಿಸಿ ರಾಜ್ಯ ಸರ್ಕಾರ ಆದೇಶ ನೀಡುವ ಸಾಧ್ಯತೆ ಇದೆ ಇವತ್ತು. ರೈತರ ವಿರೋಧದ ಮಧ್ಯದಲ್ಲೇ ಹೊಸೂರು, ಅರಳಾಳು ಸಂದ್ರ, ಬನ್ನಿಗಿರಿ, ಕೆಜಿ ಗೊಲ್ಲರಪಾಳ್ಯ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗ್ತಾ ಇದೆ. ಅಧಿಸೂಚನೆ ಹಿನ್ನೆಲೆ ಯೋಜನೆ ಪರ ರೈತರಿಂದ ಸಂಭ್ರಮಾಚರಣೆಯಂತೆ. ನಿನ್ನೆ ರಾತ್ರಿ ಪಟಾಕಿ ಸಿಡಿಸಿ ಸೆಲೆಬ್ರೇಷನ್, ಇವತ್ತು ಸಿಹಿ ಹಂಚಿ ಸಂಭ್ರಮ ಪಡ್ತಿದ್ದಾರಂತೆ. ಸಿಹಿ ಹಂಚಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾಗಿ ಘೋಷಣೆ ಕೂಗಿ ಸಂಭ್ರಮ ಪಟ್ಟಿದ್ದಾರೆ ರೈತರು. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರಂತೆ. ಟೌನ್ಶಿಪ್ ಯೋಜನೆ ಪರ ಇದ್ದಂತಹ ರೈತರು, ವಿರೋಧ ಮಾಡುವಂತ ರೈತರಲ್ಲ. ಕೆಲವರು ಒಪ್ಕೊಳ್ತಿದ್ದಾರೆ, ಈ ಕ್ಷಣಕ್ಕೂ ಕೊಡೋದಕ್ಕೆ ಸಿದ್ಧ ನಾವು ಅಂತ. 20 ವರ್ಷದಿಂದ ವನವಾಸ ಅನುಭವಿಸಿದ್ವಿ, ಇದೀಗ ಅದಕ್ಕೆ ಮುಕ್ತಿ ಸಿಗ್ತಾ ಇದೆ ಅಂತ ರೈತರು ಹೇಳ್ತಿದ್ದಾರೆ. ಬೇಗ ನಮ್ಮ ಜಮೀನುಗಳಿಗೆ ಜೆಎಂಸಿ ಮಾಡಿ ಪರಿಹಾರ ನೀಡಿ ಅಂತ ಮನವಿ ಮಾಡ್ಕೊಳ್ತಿದ್ದಾರೆ ರೈತರು, ಪರವಾಗಿರುವ ರೈತರು. ವಿರೋಧದ ನಡುವೆ ಇವತ್ತು ಎರಡನೇ ಹಂತದ ಅಂತಿಮ ಅಧಿಸೂಚನೆಗೆ ಸರ್ಕಾರ ಸಿದ್ಧವಾಗ್ತಾ ಇದ್ರೆ ರೈತರ ಮಧ್ಯೆ ಒಗ್ಗಟ್ಟಿಲ್ಲ. ಕೆಲ ರೈತರು ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಅಂತ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ. ಮತ್ತೊಂದು ಕಡೆ ವಿರೋಧ ಮಾಡುವ ರೈತರು ಬಂದಾರು ಬನ್ನಿ, ನೀವು ಸರ್ವೆ ಮಾಡಕ್ಕೆ ನೋಡ್ಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ರೈತರು ಕೊಡ್ತಿದ್ದಾರೆ. ಅಲ್ಲಿಗೆ ರೈತರ ಮಧ್ಯದಲ್ಲೂ ಕೂಡ ಒಗ್ಗಟ್ಟಿಲ್ಲ. ಈ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಅಲ್ಲಿ ಪರ ವಿರೋಧದ ಚರ್ಚೆಗಳು. ಈ ಕಡೆ ಕೂಡ ಬಂದೆ